ಈ ಕಳಪೆ ಪನ್ನೀರ್ ಅನ್ನೋದು ಈಗ ಮಹಾರಾಷ್ಟ್ರ ಗುಜರಾತ್ ಎಲ್ಲ ಬ್ಯಾನ್ ಆಗಿದೆ, ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಆಗುತ್ತಾ? ಖಂಡಿತವಾಗಿ ಈಗಾಗಲೇ ಹೇಳಿದ್ದೇವೆ, ಕೃತಕ ಪನ್ನೀರಲ್ಲ, ಯಾವುದು ಕೂಡ ಇರಬಾರ್ದು ಕೃತಕ ಎಲ್ಲ. ಆದ ಕಾರಣ ಅದಕ್ಕೆ ಸಪ್ರೇಟ್ ಆದೇಶ ಅಂತಲ್ಲ, ನಮ್ಮ ಆಲ್ರೆಡಿ ಆ್ಯಕ್ಟಲ್ಲಿ ಇದೆ. ಕೃತಕವಾಗಿ ಎಲ್ಲಿ ಸಿಕ್ಕಿದ್ರು ಕೂಡ ಅಂಥವಿಧ ಕಠಿಣವಾದ ಕ್ರಮ ತೆಕ್ಕೊಳ್ತೇವೆ. ಅದಕ್ಕೆ ಸಪ್ರೇಟ್ ಆದ ಒಂದು ಆದೇಶ ಬರಬೇಕಂತೇನಿಲ್ಲ. ಬಹಳ ಸ್ಪಷ್ಟತೆ ಇದೆ ನಮ್ಮಲ್ಲಿ. ನಿಷೇಧ ಎಲ್ಲದೂ ಎರಡು ಈಗೇನಾಗ್ತದೆ, ಈಗ ನೆಕೋಟಿನ್ ಮತ್ತು ಇದು ಮಿಕ್ಸ್ ಆಗಿ ಬರುವಂಥದ್ದು ಇರ್ತದೆ. ಮಿಕ್ಸ್ ಆಗಿ ಬರಬಾರ್ದು, ಸಪ್ರೇಟ್ ಒಂದು ಕಡೆ ಇರಬಾರ್ದು. ಇವರು ನಮ್ಮ ಕಾನೂನು ವ್ಯಾಪ್ತಿಯ ಮಾಡಲಿಕ್ಕೆ ಸಾಧ್ಯತೆ ನಾವು ಮಾಡ್ತೇವೆ. ಥ್ಯಾಂಕ್ ಯು. ಈಗ ಬೇಗ ಹೋಗುವಂತ ಬೈತಾರೆ ಮಾರೆ, ನೀವು ಸ್ಪೀಕರ್ ಆಗಿ ಲೇಟ್ ಆಗ್ತಿದೆ ಅಂತೇಳಿ. ಇಂದಿರಾ ಕ್ಯಾಂಟೀನ್ಗೆ ಹೋಗಲಿ, 5 ಸ್ಟಾರ್ ಹೋಟೆಲ್ಗೆ ಹೋಗಲಿ, ಅಥವಾ ಇಂಟರ್ನ್ಯಾಷನಲ್ ಬ್ರ್ಯಾಂಡಿನ ಔಟ್ಲೆಟ್ಗೆ ಹೋಗಲಿ, ಹೋಗೋರೆಲ್ಲ ಮನುಷ್ಯರೇ. ಪ್ರತಿಯೊಬ್ಬರ ಮನುಷ್ಯ ಆರೋಗ್ಯಕ್ಕೂ ನಮಗೆ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲ ಕಡೆ ತಪಾಸಣೆ ಮಾಡಿ ಅವರನ್ನು ಸರಿಪಡಿಸೋದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ನಾಳೆ ನೀವು ಅಲ್ಲಿ ಹೋಗಿ ಟೀ ಕುಡಿದ ಪರಿಸ್ಥಿತಿ ಎಂತಾಗ್ಬೋದು? ಎಂತ ಮಾಡೋದು ಈಗ? ಹಾಗೆ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತದಾ? ಏನು ಮಾಡೋದು? ಒಂದಲ್ಲೊಂದು ಟೈಮ್ ನಾವು ಈಗ ನೋಡಿದ್ದಕ್ಕೆ ನೀವು ಧನ್ಯವಾದ ಅಲಿಸ್ಬೇಕು. ಈಗ ನನಗೆ ಇಲ್ಲದ ಜೀರಲ್ಲಿ ಪ್ಲೇಟಲ್ಲಿ ನೀವೆಲ್ಲ ತಿಂದು ಇರ್ತಿದ್ದೀರಿ. ಈಗ ಚೇಂಜ್ ಆಗಿದೆ. ಈಗ ಕಳಪೆ ಪನ್ನೀರ್ ಅನ್ನೋದು ಈಗ ಮಹಾರಾಷ್ಟ್ರ ಗುಜರಾತ್ ಎಲ್ಲ ಬ್ಯಾನ್ ಆಗಿದೆ, ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಆಗುತ್ತಾ? ಖಂಡಿತವಾಗಿ ಈಗಾಗಲೇ ಹೇಳಿದ್ದೇವೆ, ಕೃತಕ ಪನ್ನೀರಲ್ಲ, ಯಾವುದು ಕೂಡ ಇರಬಾರ್ದು ಕೃತಕ ಎಲ್ಲ. ಆದ ಕಾರಣ ಅದಕ್ಕೆ ಸಪ್ರೇಟ್ ಆದೇಶ ಅಂತಲ್ಲ, ನಮ್ಮ ಆಲ್ರೆಡಿ ಆ್ಯಕ್ಟಲ್ಲಿ ಇದೆ. ಕೃತಕವಾಗಿ ಎಲ್ಲಿ ಸಿಕ್ಕಿದ್ರು ಕೂಡ ಅಂಥವಿಧ ಕಠಿಣವಾದ ಕ್ರಮ ತೆಕ್ಕೊಳ್ತೇವೆ. ಅದಕ್ಕೆ ಸಪ್ರೇಟ್ ಆದ ಒಂದು ಆದೇಶ ಬರಬೇಕಂತೇನಿಲ್ಲ. ಬಹಳ ಸ್ಪಷ್ಟತೆ ಇದೆ ನಮ್ಮಲ್ಲಿ. ನಿಷೇಧ ಎಲ್ಲದೂ ಎರಡು ಈಗೇನಾಗ್ತದೆ, ಈಗ ನೆಕೋಟಿನ್ ಮತ್ತು ಇದು ಮಿಕ್ಸ್ ಆಗಿ ಬರುವಂಥದ್ದು ಇರ್ತದೆ. ಮಿಕ್ಸ್ ಆಗಿ ಬರಬಾರ್ದು, ಸಪ್ರೇಟ್ ಒಂದು ಕಡೆ ಇರಬಾರ್ದು. ಇವರು ನಮ್ಮ ಕಾನೂನು ವ್ಯಾಪ್ತಿಯ ಮಾಡಲಿಕ್ಕೆ ಸಾಧ್ಯತೆ ನಾವು ಮಾಡ್ತೇವೆ. ಥ್ಯಾಂಕ್ ಯು. ಈಗ ಬೇಗ ಹೋಗುವಂತ ಬೈತಾರೆ ಮಾರೆ, ನೀವು ಸ್ಪೀಕರ್ ಆಗಿ ಲೇಟ್ ಆಗ್ತಿದೆ ಅಂತೇಳಿ. ಕಳಪೆ ಪನ್ನೀರ್ ಅನ್ನೋದು ಈಗ ಮಹಾರಾಷ್ಟ್ರ ಗುಜರಾತ್ ಎಲ್ಲ ಬ್ಯಾನ್ ಆಗಿದೆ, ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಆಗುತ್ತಾ? ಖಂಡಿತವಾಗಿ ಈಗಾಗಲೇ ಹೇಳಿದ್ದೇವೆ, ಕೃತಕ ಪನ್ನೀರಲ್ಲ, ಯಾವುದು ಕೂಡ ಇರಬಾರ್ದು ಕೃತಕ ಎಲ್ಲ. ಆದ ಕಾರಣ ಅದಕ್ಕೆ ಸಪ್ರೇಟ್ ಆದೇಶ ಅಂತಲ್ಲ, ನಮ್ಮ ಆಲ್ರೆಡಿ ಆ್ಯಕ್ಟಲ್ಲಿ ಇದೆ. ಕೃತಕವಾಗಿ ಎಲ್ಲಿ ಸಿಕ್ಕಿದ್ರು ಕೂಡ ಅಂಥವಿಧ ಕಠಿಣವಾದ ಕ್ರಮ ತೆಕ್ಕೊಳ್ತೇವೆ. ಅದಕ್ಕೆ ಸಪ್ರೇಟ್ ಆದ ಒಂದು ಆದೇಶ ಬರಬೇಕಂತೇನಿಲ್ಲ. ಬಹಳ ಸ್ಪಷ್ಟತೆ ಇದೆ ನಮ್ಮಲ್ಲಿ. ನಿಷೇಧ ಎಲ್ಲದೂ ಎರಡು ಈಗೇನಾಗ್ತದೆ, ಈಗ ನೆಕೋಟಿನ್ ಮತ್ತು ಇದು ಮಿಕ್ಸ್ ಆಗಿ ಬರುವಂಥದ್ದು ಇರ್ತದೆ. ಮಿಕ್ಸ್ ಆಗಿ ಬರಬಾರ್ದು, ಸಪ್ರೇಟ್ ಒಂದು ಕಡೆ ಇರಬಾರ್ದು. ಇವರು ನಮ್ಮ ಕಾನೂನು ವ್ಯಾಪ್ತಿಯ ಮಾಡಲಿಕ್ಕೆ ಸಾಧ್ಯತೆ ನಾವು ಮಾಡ್ತೇವೆ. ಥ್ಯಾಂಕ್ ಯು. ಈಗ ಬೇಗ ಹೋಗುವಂತ ಬೈತಾರೆ ಮಾರೆ, ನೀವು ಸ್ಪೀಕರ್ ಆಗಿ ಲೇಟ್ ಆಗ್ತಿದೆ ಅಂತೇಳಿ. ಇಂದಿರಾ ಕ್ಯಾಂಟೀನ್ಗೆ ಹೋಗಲಿ, 5 ಸ್ಟಾರ್ ಹೋಟೆಲ್ಗೆ ಹೋಗಲಿ, ಅಥವಾ ಇಂಟರ್ನ್ಯಾಷನಲ್ ಬ್ರ್ಯಾಂಡಿನ ಔಟ್ಲೆಟ್ಗೆ ಹೋಗಲಿ, ಹೋಗೋರೆಲ್ಲ ಮನುಷ್ಯರೇ. ಪ್ರತಿಯೊಬ್ಬರ ಮನುಷ್ಯ ಆರೋಗ್ಯಕ್ಕೂ ನಮಗೆ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲ ಕಡೆ ತಪಾಸಣೆ ಮಾಡಿ ಅವರನ್ನು ಸರಿಪಡಿಸೋದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ನಾಳೆ ನೀವು ಅಲ್ಲಿ ಹೋಗಿ ಟೀ ಕುಡಿದ ಪರಿಸ್ಥಿತಿ ಎಂತಾಗ್ಬೋದು? ಎಂತ ಮಾಡೋದು ಈಗ? ಹಾಗೆ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತದಾ? ಏನು ಮಾಡೋದು? ಒಂದಲ್ಲೊಂದು ಟೈಮ್ ನಾವು ಈಗ ನೋಡಿದ್ದಕ್ಕೆ ನೀವು ಧನ್ಯವಾದ ಅಲಿಸ್ಬೇಕು. ಈಗ ನನಗೆ ಇಲ್ಲದ ಜೀರಲ್ಲಿ ಪ್ಲೇಟಲ್ಲಿ ನೀವೆಲ್ಲ ತಿಂದು ಇರ್ತಿದ್ದೀರಿ. ಈಗ ಚೇಂಜ್ ಆಗಿದೆ. ಈಗ ಕಳಪೆ ಪನ್ನೀರ್ ಅನ್ನೋದು ಈಗ ಮಹಾರಾಷ್ಟ್ರ ಗುಜರಾತ್ ಎಲ್ಲ ಬ್ಯಾನ್ ಆಗಿದೆ, ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಆಗುತ್ತಾ? ಖಂಡಿತವಾಗಿ ಈಗಾಗಲೇ ಹೇಳಿದ್ದೇವೆ, ಕೃತಕ ಪನ್ನೀರಲ್ಲ, ಯಾವುದು ಕೂಡ ಇರಬಾರ್ದು ಕೃತಕ ಎಲ್ಲ. ಆದ ಕಾರಣ ಅದಕ್ಕೆ ಸಪ್ರೇಟ್ ಆದೇಶ ಅಂತಲ್ಲ, ನಮ್ಮ ಆಲ್ರೆಡಿ ಆ್ಯಕ್ಟಲ್ಲಿ ಇದೆ. ಕೃತಕವಾಗಿ ಎಲ್ಲಿ ಸಿಕ್ಕಿದ್ರು ಕೂಡ ಅಂಥವಿಧ ಕಠಿಣವಾದ ಕ್ರಮ ತೆಕ್ಕೊಳ್ತೇವೆ. ಅದಕ್ಕೆ ಸಪ್ರೇಟ್ ಆದ ಒಂದು ಆದೇಶ ಬರಬೇಕಂತೇನಿಲ್ಲ. ಬಹಳ ಸ್ಪಷ್ಟತೆ ಇದೆ ನಮ್ಮಲ್ಲಿ. ನಿಷೇಧ ಎಲ್ಲದೂ ಎರಡು ಈಗೇನಾಗ್ತದೆ, ಈಗ ನೆಕೋಟಿನ್ ಮತ್ತು ಇದು ಮಿಕ್ಸ್ ಆಗಿ ಬರುವಂಥದ್ದು ಇರ್ತದೆ. ಮಿಕ್ಸ್ ಆಗಿ ಬರಬಾರ್ದು, ಸಪ್ರೇಟ್ ಒಂದು ಕಡೆ ಇರಬಾರ್ದು. ಇವರು ನಮ್ಮ ಕಾನೂನು ವ್ಯಾಪ್ತಿಯ ಮಾಡಲಿಕ್ಕೆ ಸಾಧ್ಯತೆ ನಾವು ಮಾಡ್ತೇವೆ. ಥ್ಯಾಂಕ್ ಯು. ಈಗ ಬೇಗ ಹೋಗುವಂತ ಬೈತಾರೆ ಮಾರೆ, ನೀವು ಸ್ಪೀಕರ್ ಆಗಿ ಲೇಟ್ ಆಗ್ತಿದೆ ಅಂತೇಳಿ.